ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಲಿ ನಿಮಗೆ ಸ್ವಾಗತ. ಶ್ರೀ ಗೋಣಿ ಬಸವೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ತೆರಳುವ ಪಾದಯಾತ್ರಿಗಳಿಗೆ ಕಣ್ವಿಹಳ್ಳಿ ಗ್ರಾಮಸ್ಥರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಹೌದು ವೀಕ್ಷಕರೇ, ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕಣ್ವಿಹಳ್ಳಿ ಗ್ರಾಮದಲ್ಲಿ ಕಾಯಕ ಯೋಗಿ ಪವಾಡ ಪುರುಷ ಶ್ರೀ ಗೋಣಿ ಬಸವೇಶ್ವರ ಸ್ವಾಮಿಯ ರಥೋತ್ಸವದ ಪ್ರಯುಕ್ತ 4ನೇ ವರ್ಷದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಗರಿಬೊಮ್ಮನಹಳ್ಳಿ, ಮೇರ್ಗಿರಿ, ಇಟಗಿ, ಆಲಾಬೂರು, ಕೋಗಳ್ಳಿ, ಮಹಾಜನದಹಳ್ಳಿ ಸೇರಿದಂತೆ ಅನೇಕ ದೂರದ ಊರುಗಳಿಂದ ಸುಮಾರು 10ರಿಂದ 12,000 ಪಾದಯಾತ್ರಿ ಭಕ್ತರಿಗೆ ಶ್ರೀ ಸ್ವಾಮಿಯ ಮಹಾಪ್ರಸಾದ ಉಣ್ಣಬಡಿಸಿದ್ದರು. ಪಾದಯಾತ್ರೆ ಮೂಲಕ ದಣಿದುಬ್ಬ ಬಂದವರಿಗೆ ಹಸಿವು ನೀಗಿಸುವ ಮಹತ್ತರ ಕಾರ್ಯವನ್ನು ಕಣ್ವಿಹಳ್ಳಿ ಗ್ರಾಮಸ್ಥರು ನೆರವೇರಿಸಿಕೊಂಡು ಬಂದಿದ್ದಾರೆ. ದಾನಗಳಲ್ಲಿ ಶ್ರೇಷ್ಠ ದಾನ ಅಂದರೆ ಅದು ಅನ್ನದಾನ ಎಂಬುದು ಭಕ್ತರಿಗೆ ಪ್ರಸಾದ ನೀಡಿ ಶ್ರೀ ಗೋಣಿ ಬಸವೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಕಣ್ವಿಹಳ್ಳಿಯ ಗ್ರಾಮಸ್ಥರು, ಯುವಕರು, ಮಕ್ಕಳು, ಎಲ್ಲ ಮುಖಂಡರು ಉಪಸ್ಥಿತರಿದ್ದರು. ವರದಿ ಬಿ ಸಲೀಂ ಸಾಬ್, ಉಂಬಳಗಟ್ಟಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಪನಹಳ್ಳಿ.